ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ PKL ಸೀಸನ್ 13ಕ್ಕೆ ಆಕ್ಷನ್ ನಡೆಯಲಿದ್ದು, ಇದಕ್ಕಿಂತ ಮುಂಚೆ ನಮಗೆ ಎಲ್ಲ ತಂಡಗಳ ರಿಲೀಸ್ ಮತ್ತು ರಿಟೇನ್ಡ್ ಆಟಗಾರ ಪಟ್ಟಿ ನೋಡಲಿಕ್ಕೆ ಸಿಗುತ್ತದೆ. ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ PKL ಸೀಸನ್ 13ಕ್ಕೆ ಯಾವ ಕೆಲವು ಆಟಗಾರರನ್ನು ರಿಲೀಸ್ ಮಾಡಬಹುದಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಅಂದರೆ ಇಲ್ಲಿ ನಾವು ಕೇವಲ ಬೆಂಗಳೂರು ಬುಲ್ಸ್ ರಿಲೀಸ್ ಮಾಡಬಹುದಾದ ಕೆಲವು ಮೇನ್ ಆಟಗಾರ ಬಗ್ಗೆ ಮಾತ್ರ ಮಾತಾಡಲಿದ್ದು, ಈ ವಿಡಿಯೋ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಹಾಗಾಗಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ನಾವು ಇನ್ನು ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ಗಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ರಿಲೀಸ್ ಮಾಡಬಹುದಾದ ಮೊದಲ ಆಟಗಾರ ಬಂದ್ಬಿಟ್ಟು ಅಂಕುಶ್ ರಾಠಿ ಅವರು. ಹೌದು, ಅಂಕುಶ್ ರಾಠಿ ಅವರೊಬ್ಬ ತುಂಬಾನೇ ಉತ್ತಮವಾದ ಆಟಗಾರನಾಗಿದ್ದು, ಇವರನ್ನು ಬೆಂಗಳೂರು ಬುಲ್ಸ್ ಅವರು ಕೇವಲ 30 ಲಕ್ಷಕ್ಕೆ ಆಕ್ಷನ್ನಲ್ಲಿ ಖರೀದಿ ಮಾಡಿದ್ರು. ಆದರೆ ಆನಂತರ PKL ಸ್ಟಾರ್ಟ್ ಆದ ಬಳಿಕ ಇವರ ಮತ್ತು ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ ಮಧ್ಯೆ ಮನಸ್ತಾಪ ಉಂಟಾಗಿದ್ದು, ಆ ಬಳಿಕ ಅಂಕುಶ್ ರಾಠಿ ಅವರು ಟೀಮ್ ಅನ್ನು ಬಿಟ್ಟು ಹೋಗಿದ್ರು. ಹಾಗಾಗಿ ಈ ಬಾರಿಯಂತೂ ಖಂಡಿತವಾಗಿಯೂ ಇವರು ಬುಲ್ಸ್ ಪರವಾಗಿ ಆಡುವುದಿಲ್ಲ. ಆನಂತರ ಎರಡನೇ ಆಟಗಾರ ಬಂದ್ಬಿಟ್ಟು ಆಕಾಶ್ ಶಿಂದೆ ಅವರು. ಹೌದು, ಕಳೆದ ಬಾರಿ ಆಕ್ಷನ್ನಲ್ಲಿ ಆಕಾಶ್ ಶಿಂದೆ ಅವರನ್ನು ಬುಲ್ಸ್ ಅವರು 68 ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು. ಆದರೆ ಇವರು ಬುಲ್ಸ್ ಪರವಾಗಿ ತುಂಬಾನೇ ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಇವರಲ್ಲಿ ಟೋಟಲ್ ಆಗಿ 15 ಪಂದ್ಯವನ್ನು ಆಡಿದ್ದು, ಇದರಲ್ಲಿ ಕೇವಲ 53 ರೇಟ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ. ಹಾಗಾಗಿ ಇವರು ಕೂಡ ಖಂಡಿತವಾಗಿಯೂ ಈ ಬಾರಿ ಆಕ್ಷನ್ಗಿಂತ ಮುಂಚೆ ರಿಲೀಸ್ ಆಗಬಹುದು. ಆನಂತರ ಮೂರನೇ ಆಟಗಾರ ಬಂದ್ಬಿಟ್ಟು ಯಂಗ್ಸ್ಟರ್ ಆಗಿರುವ ಧೀರಜ್ ಅವರು. ಹೌದು, ಧೀರಜ್ ಅವರನ್ನು ಆಕ್ಷನ್ನಲ್ಲಿ ಬುಲ್ಸ್ ಅವರು ಟೋಟಲ್ ಆಗಿ 40.20 ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು, ಈ ಒಂದು ಬೃಹತ್ ಮೊತ್ತಕ್ಕೆ ಇವರು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ. ಅಂದರೆ ಕಳೆದ ಬಾರಿ ಇವರಿಗೆ ಕೇವಲ 2-3 ಪಂದ್ಯಗಳಲ್ಲಿ ಚಾನ್ಸ್ ಸಿಕ್ಕಿದ್ದು, ಇದರಲ್ಲಿ ಇವರು ಕೇವಲ 1 ಪಾಯಿಂಟ್ ಅನ್ನಷ್ಟೇ ಗಳಿಸಿದ್ದಾರೆ. ಹಾಗಾಗಿ ಈ ಬಾರಿ ಅಂತೂ ಬುಲ್ಸ್ ಅವರು ಇವರನ್ನು ಕೂಡ ರಿಲೀಸ್ ಮಾಡೋ ಚಾನ್ಸ್ ತುಂಬಾನೇ ಜಾಸ್ತಿ ಇದೆ. ಆಮೇಲೆ ನಾಲ್ಕನೇ ಆಟಗಾರ ಬಂದ್ಬಿಟ್ಟು ಪಂಕಜ್ ಠಾಕೂರ್ ಅವರು. ಪಂಕಜ್ ಠಾಕೂರ್ ಅವರನ್ನು ಬುಲ್ಸ್ ಅವರಲ್ಲಿ ಆಕ್ಷನ್ಗಿಂತ ಮುಂಚೆನೆ NYP ಆಟಗಾರನಾಗಿ ಖರೀದಿ ಮಾಡಿದ್ದು, ಆದರೆ ಇವರಲ್ಲಿ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ. ಹಾಗಾಗಿ ಈ ಬಾರಿಯ ಆಕ್ಷನ್ಗಿಂತ ಮುಂಚೆ ಇವರು ಕೂಡ ರಿಲೀಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇದು ಆಗಿತ್ತು PKL ಸೀಸನ್ 13ಕ್ಕೆ ಬೆಂಗಳೂರು ಬುಲ್ಸ್ ಅವರು ರಿಲೀಸ್ ಮಾಡಬಹುದಾದ ಕೆಲವು ಮುಖ್ಯ ಆಟಗಾರರು. ನಿಮ್ಮ ಪ್ರಕಾರ ಬುಲ್ಸ್ ಇಲ್ಲಿ ಯೋಗೇಶ್ ತಯ್ಯರ್, ಸಂಜಯ್ ದುಲ್ ಮತ್ತು ಅಲಿರೇಜಾ ಮಿರ್ಜಾಯಿನ್ ಅವರನ್ನು ರಿಟೇನ್ ಮಾಡಬಹುದಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.